ಅಂತ ತಾತ್ಪರ್ಯ ಮುಚ್ಯತೆ. ಅನ್ನಚಕ್ರದ ನಿರೂಪಣೆಯನ್ನ ಮಾಡ್ತಾ ಇದ್ರು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ. ಆ ಪ್ರಕ್ರಿಯೆಯ ವಿರುದ್ಧ ದಿಕ್ಕಿನ ಪ್ರಯಾಣವನ್ನ ನಾವು ನೋಡಿದೆವು. ಅಂದ್ರೆ ಅನ್ನದಿಂದ ಭೂತ ಹುಟ್ಟಿತು, ಭೂತದಿಂದ ಏನು ಹುಟ್ಟಿತು ಅಂತ ಹೇಳಿಲ್ಲ, ಅನ್ನ ಯಾವುದರಿಂದ ಹುಟ್ಟಿತು ಅಂತ ಹಿಂದಕ್ಕೆ ಬಂದ್ರು. ಅನ್ನ ಹುಟ್ಟಿದ್ದು ಪರ್ಜನ್ಯದಿಂದ, ಈ ಪರ್ಜನ್ಯ ಯಾವುದರಿಂದ ಹುಟ್ಟಿತು? ಅದು ಯಜ್ಞದಿಂದ. ಯಜ್ಞ ಯಾವುದರಿಂದ ಹುಟ್ಟಿತು? ಅದು ಕರ್ಮದಿಂದ. ಹೀಗೆ ಅದರ ಹಿಂದಿನ ವಿಷಯವನ್ನೇ ಹೇಳ್ತಾ ಭಗವಂತನಿಗೆ ನಾವು ಯಜ್ಞದ ಮೂಲಕ ಸಮರ್ಪಣೆಯನ್ನು ಮಾಡಬೇಕು ಎಲ್ಲವನ್ನು ಅಂತ ಹಿಂದೆ ಹೇಳಿದ್ರು. ಇನ್ನೊಂದು ಕಾರಣವನ್ನ ಕೊಡುತ್ತಾರೆ. ಅಂದ್ರೆ ಒಂದು, ಅವನು ಯಜ್ಞವನ್ನ ಸೃಷ್ಟಿ ಮಾಡಿದ್ದೇ ನಮ್ಮ ಸಂತೋಷವನ್ನ ನಾವು ಸಾಧಿಸಿ ಪಡ್ಕೊಳ್ಬೇಕು ಅಂತ. ಯಜ್ಞದ ಮೂಲಕವೇ ಮನುಷ್ಯನಿಗೆ ಅವನಿಗೆ ಬೇಕಿರುವ ಫಲಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕರ್ಮವನ್ನೇ ಜೊತೆಗಿಟ್ಟೇ ಸೃಷ್ಟಿ ಮಾಡಿದ. ಅಲ್ಲಿ ಯಜ್ಞ ಅಂದ್ರೆ ಕರ್ಮ ಅನ್ನೋ ಅರ್ಥದಲ್ಲಿ ಬಂತು. ಈ ಯಜ್ಞಾದಿಗಳನ್ನ ನಡೆಸುವುದಕ್ಕೆ ಮತ್ತೊಂದು ಕಾರಣವನ್ನ ಹೇಳಿದ್ದೀಗ. ಹೇತ್ವಂತರಂ ಆಹ ಅನ್ನಾದಿತಿ. ಹೇತ್ವಂತರ ಅಂತಂದ್ರೆ ಇನ್ನೊಂದು ಕಾರಣ. ನಾವು ಒಂದು ಚಕ್ರದಲ್ಲಿದ್ದೇವೆ, ಆ ಚಕ್ರದ ಹಿನ್ನೆಲೆಯಲ್ಲಿಯೇ ನಮ್ಮೆಲ್ಲ ಚಿಂತನೆಗಳನ್ನು ಮಾಡಬೇಕು ಹೊರತು ಚಕ್ರವನ್ನು ಬಿಡಬಾರದು ಅಂತ ತಿಳಿಸುವುದಕ್ಕೋಸ್ಕರ ಈ ಮಾತು ಬಂತು. ಅನ್ನಾತ್ ಇತಿ, ಅನ್ನದಿಂದ ಅಂತ. ಯಜ್ಞ ಪರ್ಜನ್ಯಾತ್ ಯಜ್ಞ ಪರ್ಜನ್ಯಾನ್ನತ್ವಾತ್ ತತ್ಕಾರಣ ಮುಚ್ಯತೆ. ಯಜ್ಞದಲ್ಲಿ ಕೊಟ್ಟ ಆಹುತಿ ಮೇಘಮಂಡಲದ ದೇವತೆ ಆಗಿರುವಂತಹ ಪರ್ಜನ್ಯನ ಆಹಾರವಾದ್ದರಿಂದ ಯಜ್ಞ ಪರ್ಜನ್ಯನಿಗೆ ಕಾರಣವಾಯಿತು. ಅನ್ನಾತ್ ಭವಂತಿ ಭೂತಾನಿ ಪ್ರಸಿದ್ಧ. ಅನ್ನಾತ್ ಭೂತಾನಿ ಭವಂತಿ ತುಂಬಾ ಆಳವಾಗಿ ಯೋಚನೆ ಮಾಡ್ಲಿಕ್ಕಿದೆ. ನಾವು ತಿನ್ನುವ ಪ್ರತಿಯೊಂದು ಅನ್ನದ ಸಾರ ದೇಹದಲ್ಲಿ ಒಂದು ಸುಮಾರು 3 ತಿಂಗಳಾಗುವಾಗ ಅದು ಮೂಳೆಯಾಗಿ ಅದರಲ್ಲೂ ಮತ್ತೆ ಎಸೆನ್ಸ್ ಆಗಿ ದೇಹದ ರೇತಸ್ಸಾಗಿ ಬದಲಾಗಿ ಅದು ಅವನ ಧಾರಣೆಯಿಂದ ಮೇಲಕ್ಕೆ ಏರುವಂತಹ ಶಕ್ತಿಯನ್ನ ತುಂಬಿಸ್ತಾ ಇರುತ್ತೆ. ಅದನ್ನ ಎಷ್ಟು ಕಳ್ಕೊಳ್ತಾ ಇರ್ತಾನೆ ಅಷ್ಟು ಕೆಳಗೆ ಬೀಳ್ತಾ ಇರ್ತಾನೆ. ಅದನ್ನು ಉಳಿಸ್ಕೊಳ್ಬೇಕಾದದ್ದು ಅನ್ನುವ ಅರ್ಥದಲ್ಲಿ ಅದು ಭೂತಗಳಿಗೆ ಕಾರಣವಾಗುತ್ತೆ. ಕೇವಲ ಅದು ಸೃಷ್ಟಿಗೆ ಮಾತ್ರ ಅಲ್ಲ, ಅವನ ಭೌತಿಕ ಬಲೆಯನ್ನ ತಪ್ಪಿಸಿಕೊಳ್ಳಿಕ್ಕೂ ಕೂಡ ಅದು ಅನ್ನ ಅನ್ನೋದು ಬಹಳ ಮುಖ್ಯ ಕಾರಣ. ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಸಿಗುವುದು ಅಲ್ಲಿಂದಲೇ, ಎಲ್ಲ ದೈಹಿಕವಾದ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದು ಅನ್ನದಿಂದಲೇನೆ. ಅನ್ನ ಅಂದ್ರೆ ಅದ್ಯತೆ. ಯಾವುದು ನೀರು ಅನ್ನವೇ, ಅನ್ನವೂ ಅನ್ನವೇ, ಅನ್ನದ ಹೊರತಾದ ಉಳಿದ ಎಲ್ಲ ತಿನ್ನುವ ಪದಾರ್ಥಗಳು ಅನ್ನವೇ. ಅದರಿಂದಾಗಿ ಅದನ್ನ ಹೆಚ್ಚು ವಿವರ ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಅದೆಲ್ಲ ಗೊತ್ತಿರುವಂಥದ್ದೇ ಅನ್ನುವ ಹಿನ್ನೆಲೆಯಲ್ಲಿ. ಹಾಗಾಗಿ ಆಹಾರದಿಂದ ಜೀವಿಗಳು ಉತ್ಪತ್ತಿ ಆಗ್ತವೆ. ಆಹಾರ ಎಲ್ಲಿಂದ ಬರುತ್ತೆ? ಮೋಡ ಮಳೆ ಸುರಿಸಿದಾಗ ಪರ್ಜನ್ಯಾತ್ ಅನ್ನ ಸಂಭವ. ಇದು ಲೋಕದ ಚಕ್ರ ಗೊತ್ತಿದೆ. ಇದೇನು ಕೃಷ್ಣ ಹೇಳೋದು ಅಂತ ಮೇಲ್ನೋಟ ಕನ್ಸಿದ್ರು ಯಾರು ತಿಳಿದವರಿಗ ಇದೆಲ್ಲ ಯೋಚನೆ ಬರುತ್ತೆ. ಇಲ್ಲಾಂದ್ರೆ ಯೋಚನೆನೇ ಮಾಡಲ್ಲ ಯಾರು. ಅಯ್ಯೋ ಎಲ್ಲಿಂದ ಬಂದ್ರೆ ಏನ್ರಿ, ನಾವು ಹೊಟ್ಟೆ ತುಂಬಿಸ್ಕೊಂಡ್ರೆ ಆಯ್ತು ಅಂತ ಯೋಚನೆ ಮಾಡ್ತಾರೆ. ಅದು ಒಂದು ಮೇಲ್ಮುಖವಾದ
ಅರ್ಥ. ಅದು ಬಿಟ್ಟು ಅಲ್ಲಿಯ ದೇವತೆಗಳ ಸಂಬಂಧ, ಅದರಿಂದ ಆಗುವ ಲೋಕಕ್ಕೆ ಅನುಕೂಲ, ಇದೆಲ್ಲ ಅದರ ಅಂತರಂಗದ ಅರ್ಥ. ಮೇಲ್ನೋಟಕ್ಕೆ ಮಾತ್ರ ನಮಗೆ ಕಾಣುವ ಸಂಗತಿಯನ್ನು ನಾವು ನೋಡ್ತೇವೆ. ಸರಿ, ಪರ್ಜನ್ಯ ಎಲ್ಲಿಂದ ಬರ್ತಾನೆ? ಅವನು ಯಾಕೆ ಮಳೆ ಸುರಿಸ್ತಾನೆ? ಯಜ್ಞಾತ್ ಭವತಿ ಪರ್ಜನ್ಯ. ಅದನ್ನ ಇಲ್ಲಿ ಬಿಡಿಸಿದ್ರು. ಯಜ್ಞದಲ್ಲಿ ಆಹುತಿಗಳನ್ನು ಕೊಡುವುದರಿಂದ, ಆಹುತಿ ಕೊಟ್ಟ ಮೇಲೇನೆ ಅದರ ಧೂಳು ಅಥವಾ ಹೊಗೆ ಅದು ಮೋಡವಾಗಿ ಬದಲಾಗಿ, ಆ ಮೋಡದಲ್ಲಿ ನೀರು ತುಂಬಿ ಆ ಮೂಲಕ ಮಳೆ ಬರ್ಲಿಕ್ಕೆ ಕಾರಣವಾಗುತ್ತೆ. ಅದರಿಂದಾಗಿ ಪರ್ಜನ್ಯನ ಆಹಾರ ಯಜ್ಞದಲ್ಲಿ ಕೊಟ್ಟ ಆಹುತಿ. ಪರ್ಜನ್ಯ ಯಾರು ಅಂದ್ರೆ ಮೇಘಮಂಡಲದ ದೇವತೆ. ಯಜ್ಞ ಪರ್ಜನ್ಯಾನ್ನತ್ವಾತ್, ಪರ್ಜನ್ಯನಿಗೆ ಯಜ್ಞ ಅನ್ನೋದೇ ಅನ್ನವಾದ್ರಿಂದಾಗಿ ಇದನ್ನ ಅನ್ನ ಚಕ್ರ ಅಂತ ಯಾಕೆ ಹೇಳಿದ್ದು ಅಂದ್ರೆ, ಒಂದಕ್ಕೆ ಒಂದು ಆಹಾರ. ಅದು ಅನ್ನ ಭೂತಕ್ಕೆ ಆಹಾರ. ಅನ್ನಕ್ಕೆ ಮೋಡದ ಮಳೆಯೇ ಅನ್ನ, ಅನ್ನಕ್ಕೆ ಮೋಡದ ಮಳೆಯೇ ಅನ್ನ, ಮೋಡದ ಮಳೆಗೆ ಯಜ್ಞವೇ ಅನ್ನ. ಮೋಡದ ಮಳೆ ಅಂತ ಹೇಳುವಾಗ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಯಜ್ಞನಿಗೆ ಯಾವುದು ಅನ್ನ? ಪರ್ಜನ್ಯನಿಗೆ ಯಾವುದು ಅನ್ನ? ಪರ್ಜನ್ಯನಿಗೆ ಯಜ್ಞದಿಂದ ಕೊಟ್ಟ ಆಹುತಿಯೇ ಅನ್ನ. ಪರ್ಜನ್ಯ ಪದವಿಯನ್ನ ಪಡೆಯುವ ಮೊದಲು ಮಾಡಿದ ಯಜ್ಞ ಏನಾಯ್ತು ಅಂದ್ರೆ, ಅದು ಚಕ್ರದ ಘಟಕ ಅಲ್ಲ ಅಷ್ಟೇ. ಮತ್ತೆ ನಮಗೆ ಮಧ್ಯದಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತ ಅನ್ನೋದನ್ನ ಆಚಾರ್ಯರು, ಪೂರ್ವ ಯಜ್ಞ ವಿವಕ್ಷಾಯಾಂಚ ತಸ್ಯ ಚಕ್ರ ಪ್ರವೇಶ ನ ಭವತಿ ತದ್ಧ್ಯಾಪಾದ್ಯಂ ಕರ್ಮ ವಿಧಯೇ. ಏನಾಯ್ತು ಅಂದ್ರೆ, ಈಗ ಪರ್ಜನ್ಯ ಹುಟ್ಟುವ ಮುನ್ನ ಯಜ್ಞ ಆಗ್ಲೇ ಇಲ್ವಾ? ಹಾಗಾದ್ರೆ ಆಗಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದು ಇಲ್ಲಿ ಯಾಕೆ ಆಗ್ಬಾರ್ದು? ಅಲ್ಲ, ಹುಟ್ಟುವ ಮುನ್ನ ಲೋಕದಲ್ಲಿ ಬೇರೆ ಕಾರಣಕ್ಕಾಗಿ ಎಲ್ಲ ಆಹುತಿಗಳು ಕೊಡ್ತಾ ಇರ್ತಾರೆ. ಇದು ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅಂತ ಯಜ್ಞದ ಬಗ್ಗೆ ಹೇಳಿದ ವಿವರಣೆಯನ್ನು ಕೊಡ್ಲಿಕ್ಕೆ ತಾನೆ ಮತ್ತೊಂದು ಕಾರಣ ಕೊಟ್ಟದ್ದು. ಪೂರ್ವ ಯಜ್ಞ ಅನ್ನೋದು ಪೂರ್ವ ಯಜ್ಞ ವಿವಕ್ಷಾಯಾಂಚ ತಸ್ಯ ಚಕ್ರ ಪ್ರವೇಶ ನ ಭವತಿ. ಇನ್ನು ಅದು ಸೃಷ್ಟಿಯಲ್ಲಿ ಚಕ್ರ ಅಂತ ಅನ್ನೋದು ನಿರ್ಮಾಣ ಆಗದೇ ಇದ್ದಾಗ ಯಜ್ಞ ಆಗ್ತಾ ಇದ್ರೆ ಅದಕ್ಕೆ ನೂರಾರು ಫಲ ಇದೆ. ಕೇವಲ ಪರ್ಜನ್ಯನ ಶಕ್ತಿಯನ್ನ ತುಂಬುವುದು ಮಾತ್ರ ಯಜ್ಞದ ಫಲ ಏನಲ್ಲ. ಈಗ ಅನ್ನಚಕ್ರದ ನಿರೂಪಣೆಗೋಸ್ಕರ ಮುಂದಿನ ಯಜ್ಞ ಸೃಷ್ಟಿ ಆದ್ಮೇಲೆ ಅದನ್ನ ನಿಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಮುಂದುವರೆಸಿ ಅಂತ ಹೇಳಿದ ಮೇಲೆ ಒಂದು ಚಕ್ರ ಶುರುವಾಯಿತು. ಒಬ್ರಿಗೊಬ್ರು ಆಸರೆಯಾಗಿ ನಿಲ್ಲುವ ಪ್ರಸಂಗ ಬಂದಾಗ ಪರ್ಜನ್ಯನಿಗೆ ಯಜ್ಞ ಅನ್ನೋದು ಆಹಾರ ಆಯ್ತು. ಯಾಕಂದ್ರೆ ಅದಕ್ಕಿಂತ ಪರ್ಜನ್ಯ ಯಜ್ಞ ಪಡೆಯುವುದಕ್ಕಿಂತ ಮೊದಲಿನ ಯಜ್ಞದ ಬಗ್ಗೆ ನಾವು ಮಾತಾಡ್ತಿಲ್ಲ. ಆ ಯಜ್ಞ ಬೇಕಿಲ್ಲ. ಯಾಕಂದ್ರೆ ಆ ಯಜ್ಞ ಅನ್ನಚಕ್ರದ ಘಟಕ ಅಲ್ಲ. ಯಜ್ಞ ತುಂಬಾ ಇದೆ. ನಾವಿಲ್ಲಿ ಅನ್ನಚಕ್ರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ಮಾತಾಡ್ತಾ ಇದ್ದೇವೆ. ಇಲ್ಲಿ ಹೇಳಬೇಕಾದ್ದು ನಾವು ಯಾವ ಯಜ್ಞ ಮಾಡ್ಲಿಕ್ಕಿದೆಯೋ ಅದನ್ನು ಹೇಳ್ತಿದ್ದಾರೆ ಹೊರತು ಹಿಂದೆ ನೂರಾರು ಸಾವಿರಾರು ದೇವತೆಗಳೆಲ್ಲ ಮಾಡಿದ ಯಜ್ಞಗಳಿವೆ. ಸೃಷ್ಟಿಯ ತಕ್ಷಣವೇ ತಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳುವ ದೇವ ಅಯಜಂತ ಅಂತ ಹೇಳುತ್ತೆ. ಆದ್ರೆ ಅದು ಅನ್ನಚಕ್ರಕ್ಕೆ ಸಂಬಂಧಪಟ್ಟ ಯಜ್ಞ ಅಲ್ಲ. ಈಗ ತದ್ಧಿ ಆಪಾದ್ಯಂ ಕರ್ಮ ವಿಧಯೇ, ಕರ್ಮ ನಿರಂತರ ಚಲಿಸ್ತಾ ಇರಬೇಕು, ಚಟುವಟಿಕೆ ಜಗತ್ತಿನಲ್ಲಿ ನಿರಂತರ ಮುಂದುವರಿತಾ ಇರಬೇಕು. ಚಕ್ರ ಅಂದ್ರೆ ನಿಂತ್ರೆ ಚಕ್ರ ಆಗತ್ತಾ? ಚಕ್ರ ನಿಂತ್ರೆ ಚಕ್ರವೇ. ಆದ್ರೆ ಚಕ್ರದ ಕೆಲಸ ಏನು? ತಿರುಗ್ತಾ ಇರ್ಬೇಕು. ತಿರುಗ್ತಾ ಇರ್ಬೇಕು ಅಂತಂದ್ರೆ ಕರ್ಮ ಆಗ್ತಾ ಇರ್ಬೇಕು. ಮಳೆ ಬರ್ತಾ ಇರ್ಬೇಕು, ಬೆಳೆ ಬರ್ತಾ ಇರ್ಬೇಕು, ಆಹಾರ ಆಗ್ತಾ ಇರ್ಬೇಕು, ಅನ್ನ ಸಿಗ್ತಾ ಇರ್ಬೇಕು, ಜೀವಿಗಳು ಸೃಷ್ಟಿ ಆಗ್ತಾ ಇರ್ಬೇಕು. ಇದು ಒಂದು ಬೆಳವಣಿಗೆ.
ಮೇಘಚಕ್ರ ಚಕ್ರಾಭಿಮಾನಿ ಚ ಪರ್ಜನ್ಯ ತಚ್ಚ ಯಜ್ಞಾತ್ ಭವತಿ. ಮೇಘಚಕ್ರಾಭಿಮಾನಿಯಾಗಿರುವ, ಚಕ್ರ ಅಂದ್ರೆ ಗುಂಪು ಅಂತ ಅರ್ಥ. ಮೇಘದ ಸಮೂಹಕ್ಕೆ ಪರ್ಜನ್ಯನೇ ದೇವತೆ, ಅದು ಯಜ್ಞದಿಂದ ನಿರೂಪಣೆಗೊಳ್ಳುತ್ತೆ. ಅಗ್ನೌ ಪ್ರಾಸ್ತಾಹುತಿ ಸ್ವರ್ಪ ಸಮ್ಯಕ್ ಆದಿತ್ಯಮುಪತಿಷ್ಠತಿ ಆದಿತ್ಯಾಜ್ಜಾಯತೆ ವೃಷ್ಟಿರನ್ನಂ ತತಃ ಪ್ರಜಾ ಇತಿ ಸ್ಮೃತೆ. ನತು ಸಾಮ್ಯ ಮಾತ್ರೇಣ ಇದಾನೀಂ ಕಾರ್ಯಂ. ಯಜ್ಞ, ಅದು ಯಜ್ಞ, ಇದು ಯಜ್ಞ ಅಂತ ಸೇಮ್ ಅಂದ್ರೆ ಪರ್ಜನ್ಯ ಹುಟ್ಟುವ ಮುನ್ನ ಮಾಡಿದ್ದು ಯಜ್ಞ, ಈಗ ಮಾಡಿದ್ದು ಯಜ್ಞ, ಆದ್ರಿಂದಾಗಿ ನೀನು ಮಾಡು ಅಂತ ಹೇಳ್ತಾ ಇರುವುದಲ್ಲ. ಈಗ ಅನ್ನ ಚಕ್ರಕ್ಕೆ ಅದು ಬೇಕು. ಏನದು? ಯಜ್ಞ. ತಚ್ಚ ಯಜ್ಞಾತ್ ಭವತಿ. ಆ ಪರ್ಜನ್ಯ ಅಂದ್ರೆ ಮೋಡದ ರಾಶಿ ಹೇಗಾಗುತ್ತೆ? ಹೋಮ ಧೂಮದಿಂದ ಆಗುತ್ತೆ ಅಲ್ಲ? ಹೌದಾ? ಆಗಿದೆಯಾ ವ್ಯವಸ್ಥೆ? ಹೌದು. ಅಗ್ನಿಯಲ್ಲಿ ವಿಧಿವತ್ತಾಗಿ ಹೋಮಿಸಿದ ಆಹುತಿ ಆದಿತ್ಯನನ್ನ ಸೇರುತ್ತೆ. ಅಂದ್ರೆ ಅದು ಸೂರ್ಯನ ಕಿರಣಗಳಲ್ಲಿ ಸಂಕ್ರಾಂತವಾಗಿ ಆಕಾಶಕ್ಕೆ ರವಾನೆ ಆಗುತ್ತೆ. ಆದಿತ್ಯನಿಂದ ಮಳೆ ಆಗುತ್ತೆ, ಮಳೆಯಿಂದ ಅನ್ನ ಆಗುತ್ತೆ, ಅದರಿಂದ ಜೀವಿಗಳು ಹುಟ್ಟುತ್ತೆ ಅನ್ನೋದು ಬ್ರಹ್ಮ ಪುರಾಣದಲ್ಲಿರುವ ಮಾತು. ಮನುಸ್ಮೃತಿಯಲ್ಲೂ ಈ ಮಾತಿದೆ. ಎರಡು ಉಲ್ಲೇಖವೂ ಕೂಡ ಇರುವುದರಿಂದ ಆದಿತ್ಯನಿಂದ ಮಳೆ, ಕಡಲಿನಿಂದ ಮಳೆ ಈ ಎಂಬ ಹೇಳಿಕೆಗಳಲ್ಲಿ ವಿರೋಧ ಇಲ್ಲ. ಆದ್ದರಿಂದಲೂ ಯಜ್ಞದಿಂದ ಪರ್ಜನ್ಯದ ಹುಟ್ಟಾಗುತ್ತೆ. ಉಭಯ ವಚನಾತ್ ಆದಿತ್ಯಾತ್ ಸಮುದ್ರಾಚ್ಚ ಅವಿರೋಧ ಅತಶ್ಚ ಯಜ್ಞಾತ್ ಪರ್ಜನ್ಯೋದ್ಭವ ಸಂಭವತಿ. ಯಜ್ಞೋ ದೇವತಾಮುದ್ದಿಶ್ಯ ದ್ರವ್ಯತ್ಯಾಗ ಕರ್ಮ ಇತರ ಕ್ರಿಯಾ. ಇಲ್ಲಿ ಯಜ್ಞ ಅಂತಂದಾಗ ಕರ್ಮ ಅಂತ ಬಂದ್ರೆ ಮತ್ತೆ ಕರ್ಮ ಅಂತ ಮಾತಿದೆಯಲ್ವಾ? ಅಂದ್ರೆ ಆಹುತಿ ಕೊಡುವ ವಿಶೇಷ ಕ್ರಿಯೆಯನ್ನ ಯಜ್ಞ ಅಂತ ಕರೀತಾ ಇದ್ದಾರೆ. ಅದಕ್ಕಾಗಿ ನಡೆಸಿದ ಉಪಕರ್ಮಗಳೆಲ್ಲವೂ ಕೂಡ ಕರ್ಮ ಅನ್ನುವ ಶಬ್ದದಿಂದ ನಿರೂಪಣೆಯಾಗಿದೆ. ಎರಡು ಉಲ್ಲೇಖ ಇದೆ. ಆದಿತ್ಯಾತ್ ಸಮುದ್ರಾಚ್ಚ. ಸಮುದ್ರದ ನೀರು ಉಕ್ಕಿ ಹರಿಯುವುದರಿಂದ ಮಳೆ, ಸೂರ್ಯನಿಂದ ಮಳೆ ಅಂತ. ಇಲ್ಲಿ ಪರ್ಜನ್ಯ ಅನ್ನುವ ಶಬ್ದ, ಪರ್ಜನ್ಯ ಅಂತ ಒಬ್ರು ದೇವತೆ ಇದ್ದಾನೆ. ಸೂರ್ಯನಿಗೂ ಮಳೆಯ ಸಂಬಂಧ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆದಿತ್ಯಾಜ್ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ. ಯಜ್ಞ ಅಂತ ಅನ್ನೋದು ದೇವತೆಗಳನ್ನ ನೆನೆದುಕೊಂಡು ಹಾಕುವ ಆಹುತಿಯ ಕ್ರಮ, ದ್ರವ್ಯ ತ್ಯಾಗ. ಯಾಕಂದ್ರೆ ಕರ್ಮ ಅಂದ್ರೆ ಏನು ಅಂತ ಮತ್ತೆ ಮುಂದೆ ಡೌಟ್ ಬರುತ್ತೆ. ಅದಕ್ಕೋಸ್ಕರ ಈಗಲೇ ಹೇಳ್ಬಿಟ್ರು ಅವರು. ಯಾಕಂದ್ರೆ ಮುಂದಿನ ಶಬ್ದದಲ್ಲಿ ಇಲ್ಲಿ ಯಜ್ಞದಿಂದ ಹುಟ್ಟಿತು ಅಂತ ಹೇಳಿದ್ರು. ಈಗೇನಾಯ್ತು? ಯಜ್ಞದಿಂದ ಮೋಡ ಹುಟ್ಟತ್ತೆ. ಈ ಯಜ್ಞ ಹೇಗೆ ಹುಟ್ಟತ್ತೆ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಮುಂದೆ ಉತ್ತರ ಸಿಗುವಾಗ, ಯಜ್ಞ ಅಂದ್ರೇನೆ ನೀವು ಯಜ್ಞ ಶಿಷ್ಟಾಶಿನ ಸಂತಹ ಅಂತ ಹೇಳುವಾಗ ಅದು ಒಂದು ಕರ್ಮದ ಭಾಗ ಅಂತ, ಕರ್ಮದ ಸ್ವರೂಪವೇ ಆಗಿದೆ ಅಂತ ನಾವು ಹೇಳಿದ್ವಿ. ಮತ್ತೆ ಇಲ್ಲಿ ಕರ್ಮ ಅಂತ ಬಂತಲ್ವಾ ಅನ್ನೋದಕ್ಕೆ, ಕರ್ಮ ಇತರ ಕ್ರಿಯಾ, ಉಳಿದ ಚಟುವಟಿಕೆಗಳು. ಆಹುತಿ ಕೊಡುವುದು ಬಿಟ್ಟು ಉಳಿದ ಚಟುವಟಿಕೆಗಳೆಲ್ಲವೂ ಕರ್ಮ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಈ ಕರ್ಮ ಅನ್ನುವುದು ಉಳಿದ ಚಟುವಟಿಕೆಗಳು. ಏಷ ಹಿ ಏವ ಸಾಧು ಕರ್ಮ ಕಾರಯತಿ, ಏಷ ಹಿ ಏವ ಅಸಾಧು ಕರ್ಮ ಕಾರಯತಿ ಅಂತ ಭಗವಂತನಿಂದಲೇ ಎಲ್ಲ ಚಟುವಟಿಕೆಗಳು ಕೂಡ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಅವನಿಂದಲೇ. ಮತ್ತೆ ಅವನಿಗೆ ಯಾಕೆ? ಅವನಿಗೆ ಅಲ್ವಾ ನಾವು ಫಲ ಹೇಳ್ಬೇಕಾದ್ದು, ನಮ್ಗೆ ಯಾಕೆ ಫಲ ಅಂತ ಪ್ರಶ್ನೆ ಬರುತ್ತೆ. ಯಾರಿಗೋಸ್ಕರ ಕರ್ಮ ಮಾಡುವುದು ಅನ್ನೋದ್ರ ಮೇಲೆ ಫಲ ತೀರ್ಮಾನ ಆಗುತ್ತೆ. ನಾವು ನಮಗೋಸ್ಕರ ಮಾಡ್ತೇವೆ, ದೇವರು ನಮಗೋಸ್ಕರ ಮಾಡ್ತೇವೆ, ಹಾಗಾಗಿ ಫಲ ನಮಗೋಸ್ಕರನೇ ಆಗುತ್ತೆ.
ಬುದ್ಧಿರ್ಜ್ಞಾನಂ ಅಸಮ್ಮೋಹ ಅಂತ 7ನೆಯ ಮುಂದಿನ 2-3 16ನೇ ಅಧ್ಯಾಯದಲ್ಲೂ ಈ ಮಾತು ಬರುತ್ತೆ. ನನ್ನಿಂದಲೇ ಎಲ್ಲ ಆಗುವುದು. ತದ್ಭಾವ ಮಾನಸ ಜಾತಾಹ, ಮನಸ್ಸಿನಲ್ಲಿ ಹುಟ್ಟಿದಂತಹ ಎಲ್ಲ ಭಾವನೆಗಳು ಕೂಡ ನನ್ನಿಂದಲೇ ಆಗುವುದು. ವಾಚಿಕ ದೈಹಿಕ ಬಿಡಿ, ಮಾನಸಿಕವಾದ ಏರಿಳಿತಗಳು, ಸಿಟ್ಟು, ಸೆಡವು, ಕೋಪ, ಅಂದ್ರೆ ಸಿಡಿಮಿಡಿ, ಹಿಂಸೆ, ಬೇಜಾರು, ಕಿರಿಕಿರಿ, ಈ ಎಲ್ಲಾ ಭಾವನೆಗಳು ಕೂಡ ನನ್ನಿಂದಲೇ ಆಗುವುದು. ಯಾರು ಅವರೇ ಬೇಕು ಅಂತ ಮಾಡ್ಕೊಳ್ಳಿಕ್ ಆಗುದೇ ಇಲ್ಲ. ಅದಕ್ಕೊಂದು ನೆಪವಾಗಿ ನಮ್ಮ ಸುತ್ತ ಏನೇನೋ ಘಟನೆಗಳು ನಡೀತಾ ಇರ್ತವೆ, ನಾವು ಅದಕ್ಕೆ ಬಲಿಯಾಗ್ತಾ ಇರ್ತೇವೆ ಅಷ್ಟೇ. ಎದುರುಗಡೆ ಇದ್ದವನು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದರ ಮೇಲೆ ಅವನು ಪ್ರತಿಕ್ರಿಯೆಯನ್ನ ಕೊಡುವುದಕ್ಕೆ ಹೋಗುದಿಲ್ಲ. ಕೊಟ್ಟರು ಅದು ಉಪಯೋಗ ಇಲ್ಲ. ಕೊಡ್ತಾ ಇದ್ದಾನೆ ಅಂತ ಅವನಿಗೆ ಅನ್ಸಿದಾಗ್ಲೂ ನಾನೇ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ ಅಂತ ಅನ್ಕೊಂಡ್ರೆ ಅವನ ಜ್ಞಾನವು ಕೂಡ ಪೆದ್ದು ಪೆದ್ದಾಗಿ ಬಿಡ್ತದೆ, ಯಾವುದೇ ಫಲ ಕೊಡುವುದಿಲ್ಲ, ಅಥವಾ ಅವನು ಕೂಡ ಬಲೆಯಲ್ಲಿ ಸಿಕ್ಕಿದ ಅಂತ ಅರ್ಥ. ಕರ್ಮ ಅನ್ನುವುದು ಕೂಡ ಭಗವಂತನ ಪ್ರೇರಣೆಯಿಂದಲೇ ಆಗುವಂಥದ್ದು. ಕರ್ಮ ಬ್ರಹ್ಮಣೋ ಜಾಯತೆ, ಅದು ಭಗವಂತನಿಂದಲೇ ಹುಟ್ಟುತ್ತೆ. ಈಶಕ್ಯೇವ ಸಾಧು ಕರ್ಮ ಕಾರಯತಿ, ಭಗವಂತನೇ ಕರ್ಮಗಳನ್ನು ಮಾಡಿಸ್ತಾನೆ. ಸಾಧು ಕರ್ಮ ಅಂತ ಅವನಿಗೆ ಅನ್ಸಿದ್ರೆ ಸಾಕು, ನಮ್ಗೆ ಅನ್ಸ್ಬೇಕಾಗಿಲ್ಲ. ಯಾಕಂದ್ರೆ ಅವನು ಅಸಾಧು ಕರ್ಮ ಮಾಡುವುದೇ ಇಲ್ಲ. ನಮ್ಗೆ ಅಸಾಧು ಅಂತ ಅನ್ಸುದು ಎಲ್ಲಿ ಅಂದ್ರೆ, ನಮ್ಮ ಇಷ್ಟಕ್ಕೆ ವಿರುದ್ಧವಾದದ್ದು ನಡೆಯಿತು, ನಾವು ಅನ್ಕೊಂಡ ಹಾಗೆ ಆಗ್ಲಿಲ್ಲ, ಆದ್ರಿಂದ ನಮ್ಗೆ ಅಸಾಧು ಕರ್ಮ. ಅವನು ಅಣ್ಣನಾಗಿ ಬಲರಾಮನನ್ನ ಪಡೆದಾಗ್ಲು, ಅಣ್ಣ ಆದೇಶ ಮಾಡಿ ಆ ಕೃಷ್ಣನ ಮೇಲೆ ತನ್ನ ದಬ್ಬಾಳಿಕೆಯನ್ನ ತೋರಿದಾಗ್ಲು ಭಗವಂತ ಮಾಡಿದ ಸಾಧು ಕರ್ಮನೇ. ಯಾಕಂದ್ರೆ ಲಕ್ಷ್ಮಣನಾಗಿ ಮಾಡಿದ ಪುಣ್ಯದ ಪ್ರಾಸವನ್ನ ಮಾಡುವುದಕ್ಕೋಸ್ಕರನೇ ಅಣ್ಣನಾಗಿ ಈ ಅಪರಾಧಗಳ ಸಾಲಿನಲ್ಲಿ ಅವನನ್ನ ಹೇಳ್ಕೊಂಡು ಹೋಗ್ತಾ ಇರುವುದು. ಅದರಿಂದಾಗಿ ದೇವರು ಅಸಾಧು ಕರ್ಮ ಅಂತ ಒಂದು ಇಲ್ವೇ ಇಲ್ಲ. ನಮ್ಗೆ ಸಾಧು ಅಸಾಧು ಅನ್ನೋ ದೃಷ್ಟಿಯಿಂದ ಕೆಲವೊಂದ್ ಸರ್ತಿ ಅಸಾಧು ಕರ್ಮ ನಮ್ಮಿಂದ ಆಗುವುದು ಅಂತ ನಾವು ಅನ್ಕೋತೇವೆ. ನಮ್ಗದು ಅಸಾಧು ಹೌದು, ಆದ್ರೆ ಭಗವಂತನಿಗೆ ಅದು ಅಸಾಧು ಆಗುದೇ ಇಲ್ಲ. ಯಾವ ಕರ್ಮವನ್ನು ಕೂಡ ನನಗ್ ಬೇಕು ಅಂತ ಮಾಡುದೇ ಅಲ್ಲ. ಆದ್ರಿಂದ ಅವನು ಕೇಂದ್ರೀಕೃತಗೊಂಡಂತಹ ಆಲೋಚನೆಯನ್ನ ಮಾಡದೇ ಇರುವುದರಿಂದ ಅವನಿಗೆ ಕರ್ಮದ ಸಂಬಂಧವೇ ಇಲ್ಲ. ಅವನ ಅಕರ್ಮವನು. ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿಜ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮ ಕೃತ್. ಜಗತ್ತಿನ ಎಲ್ಲ ಕರ್ಮಗಳು ನಡೆಯುವಾಗ್ಲೂ ತಾನು ಅಕರ್ಮನಾಗಿರ್ತಾನೆ. ಅವನು ಎಲ್ಲಾ ಕರ್ಮಗಳನ್ನ ಮಾಡಿಯೂ ತನಗೆ ಕರ್ಮದ ಲೇಪವನ್ನ ಅಂಟಿಸಿಕೊಳ್ಳುವುದಿಲ್ಲ. ಎಲ್ಲದರ ಮೇಲೆ ಒಡೆತನ ಇದ್ದೂ ಕರ್ಮ ಮಾಡ್ತಿರ್ತಾನೆ. ಎಲ್ಲದರ ಫಲದ ನಿರೀಕ್ಷೆ ಇಲ್ಲದೆ ಕರ್ಮ ಮಾಡ್ತಾ ಇರುವುದಿಲ್ಲ. ಆದ್ರಿಂದಾಗಿ ಅವನು ಕರ್ಮವೂ ಹೌದು ಅಕರ್ಮವೂ ಹೌದು. ನಚ ಮುಖ್ಯೇ ಸಂಭಾವ್ಯಮಾನೇ ಪಾರಂಪರ್ಯೇಣ ಔಪಚಾರಿಕಂ ಕಲ್ಪ್ಯಂ ಅಂತ ಒಂದು ಮಾತಿದೆ. ಈಗ ಯಜ್ಞಕ್ಕೆ ಏನಿದೆ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ಅನ್ನುವಲ್ಲಿ ಬ್ರಹ್ಮ ಅನ್ನುವ ಶಬ್ದಕ್ಕೆ ಮುಖ್ಯಾರ್ಥವೇ ಹೇಳಿ ಅಂತ ಒಂದು ಆಕ್ಷೇಪ. ಏನಾಯ್ತು? ಏತಸ್ಯ ವಾ ಅಕ್ಷರಸ್ಯ ಇತ್ಯಾದಿ ಸರ್ವ ನಿಯಮಶ್ರುತೇಶ್ಚ ಅಚಿಂತ್ಯಾದಿ ಶಕ್ಯೋಕ್ತ್ಯ ಜೀವಸ್ಯ ಚ ಪ್ರತಿಬಿಂಬಸ್ಯ ಬಿಂಬಪೂರ್ವೈವ ಚೇಷ್ಟಾ ಪ್ರತಿಬಿಂಬಸ್ಯ ಬಿಂಬಪೂರ್ವೈವ ಚೇಷ್ಟಾ ಅಕ್ಷರಾಣಿ ಪ್ರಸಿದ್ಧಾನಿ ತೇಭ್ಯಃ ಅಭಿವ್ಯಜ್ಯತೆ ಪರಂ ಬ್ರಹ್ಮ ಅನ್ಯಥಾ ಅನಾದಿನಿಧನಂ ಅಚಿಂತ್ಯಂ ಪರಿಪೂರ್ಣಂ ಇತಿ ಬ್ರಹ್ಮಕೋ ಜಾನಾತಿ ನಚ ರೂಢಿಂ ನ ಯೋಗಾಂಗೀಕಾರೇ ಅಂಗೀಕಾರೋ ಯುಕ್ತಃ ಪರಾಮರ್ಶಾಚ್ಚ ತಸ್ಮಾತ್ ಸರ್ವಗತಂ ಬ್ರಹ್ಮ ನಹಿ ಏಕಶಬ್ದೇನ ದ್ವಿರುಕ್ತೇನ
ವೇದಶ್ರುತಿಂ ವಿನಾ ವಸ್ತುದ್ವಯಂ ಕುತ್ರಚಿದುಚ್ಯತೆ ತಾನಿ ಚಾಕ್ಷರಾಣಿ ನಿತ್ಯಾನಿ. ಯಜ್ಞ, ಪರ್ಜನ್ಯ ಅನ್ನುವ ಈ ಎಲ್ಲ ಶಬ್ದಗಳು ಜಡವನ್ನ ಹೇಳುತ್ತೆ. ಯಾಕೆ ಅಮುಖ್ಯ ಅಮುಖ್ಯ ಅರ್ಥವನ್ನ ಹೇಳಿ ದ್ರಾವಿಡ ಪ್ರಾಣಾಯಾಮ ಮಾಡಬೇಕು? ಅದು ಗೊತ್ತು. ಇಲ್ಲಿ ಬ್ರಹ್ಮ ಶಬ್ದವನ್ನ ಬೇರೆಯವರು ಬೇರೆ ಅರ್ಥದಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಹಿಂದಿನ ವಾಕ್ಯ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬೇರೆ ಅರ್ಥ ಮಾಡಿದ ಭಾವವನ್ನು ನಾವು ನೋಡ್ಬೇಕು. ವೇದ ಅಂತ ಅರ್ಥ ಮಾಡ್ತಾರೋ ಇಲ್ಲಿ ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಅರ್ಥ ಮಾಡೋರಿದ್ದಾರೆ. ಬ್ರಹ್ಮ ಅಂದ್ರೆ ಶರೀರ, ಅಕ್ಷರ ಅಂದ್ರೆ ಜೀವ ಅಂತೆಲ್ಲ ಹೇಳ್ತಿದ್ದಾರೆ. ಅದರ ವಾಕ್ಯ ಕರೆಕ್ಟ್. ಬ್ರಹ್ಮ ವೇದ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಇತ್ಯತ್ರ ಬ್ರಹ್ಮ ವೇದ ಉದ್ಭವ ಕಾರಣಂ. ಇಲ್ಲಿ ಕರ್ಮ ವೇದದಿಂದ ಹುಟ್ಟಿತು ಅಂತ ಅರ್ಥ ಮಾಡ್ತಾರೆ. ಅಧಿಕಾಚಾರ್ಯರು ಕೊಟ್ಟ ವಾಕ್ಯ ನೇರ ಬ್ರಹ್ಮ ಶಬ್ದದ ಅರ್ಥ ಕೂಡದೇ ಇದ್ದ ಅಲ್ಲ. ಈಗ ವೇದದಿಂದ ಯಜ್ಞಗಳು ಹುಟ್ಟಿದ್ದಾವೆ ಅನ್ನೋದು, ಅಂದ್ರೆ ಯಜ್ಞಗಳ ರೀತಿ ನೀತಿಗಳು ಗೊತ್ತಾಗತ್ತೆ ಅನ್ನೋದು ವೈಷಯಿಕವಾಗಿ ಸರಿ. ಆದ್ರೆ ಪ್ರಾಸಂಗಿಕವಾಗಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಕೂಡದೇ ಇದ್ದಾಗ ಬೇರೆ ಅರ್ಥ ಹೇಳ್ಬೇಕು. ಯಾವಾಗ್ಲೂ ಮುಖ್ಯ ಅದೇ ಅಲ್ಲಿ ವಾಕ್ಯ ಇರುವುದು. ನಚ ಮುಖ್ಯೇ ಸಂಭಾವ್ಯಮಾನೆ ಪಾರಂಪರ್ಯೇಣ ಔಪಚಾರಿಕಂ ಕಲ್ಪ್ಯಂ. ಇದೊಂದು ನ್ಯಾಯ ನಮ್ಗೆ ಲೋಕದಲ್ಲಿ ಎಲ್ಲಾ ಕಡೆಯಲ್ಲೂ ಬಳಸುವಂತ. ನಚ ಮುಖ್ಯೇ ಅಮುಖ್ಯ ಇನ್ನು ಇದನ್ನೇ ಇನ್ನೊಂದು ತರ ಹೇಳುವುದು ಇದೆ. ಇದೇ ಅಭಿಪ್ರಾಯದಲ್ಲಿ ಮುಖ್ಯ ಸಂಪ್ರತ್ಯಯ ಅಂತ. ಅಮುಖ್ಯ ಮುಖ್ಯ ಎರಡೂ ಅರ್ಥಗಳು ಇದ್ದಾಗ ಮುಖ್ಯ ಕೂಡುತ್ತೆ ಅಂದಾಗ ಮುಖ್ಯವನ್ನೇ ಮಾಡ್ಬೇಕು. ದ್ರಾವಿಡ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೋಗ್ಬಾರ್ದು. ದ್ರಾವಿಡ ಪ್ರಾಣಾಯಾಮ ಅಂದ್ರೆ ಕೈಯನ್ನ ಹಿಂಬದಿಯಿಂದ ತಗೊಂಡು ಈ ಸೈಡ್ ಇಂದ ಮೂಗು ಮುಟ್ಟಿ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೋಗುದು. ಹಿಂದಿನಿಂದ ಕೈ ತಂದು ಮುಟ್ಟುವ ಅಗತ್ಯ. ಎದುರುಗಡೆಯಿಂದ ಸೀದಾ ಕೈ ಮೂಗಿಗೆ ಬರ್ಬೇಕಾದ್ರೆ, ಈಗ ಯೋಗ ಮಾಡ್ತಾ ಇದ್ದಾರೆ, ತಲೆಯ ಹಿಂಭಾಗಕ್ಕೆ ಕೈ ತಗೊಂಡು ಹೋಗಿ ಮೂಗು ಮುಟ್ಟಿ ಅಂತ ಏನಾದ್ರೂ ಒಂದು ಯೋಗ ಮಾಡಿಸಿದ್ರೆ ಸರಿ. ಪ್ರಾಣಾಯಾಮ ಮಾಡಿ ಅಂತ ಹೇಳುವಾಗ ಯೋಗ ಹೀಗೆ ಉಲ್ಟಾ ಯಾಕೆ ಮಾಡ್ಬೇಕು? ನೇರ ಮೂಗು ಮುಟ್ಟಿದ್ರೆ ಆಯ್ತು, ಪ್ರಾಣಾಯಾಮ ಮಾಡಿದ್ರೆ ಆಯ್ತು. ದ್ರಾವಿಡ ಪ್ರಾಣಾಯಾಮ ಬೇಕಾಗಿಲ್ಲ. ಈ ಮುಖ್ಯ ಅರ್ಥ ಅಂತ ಇರ್ಬೇಕಾದ್ರೆ ಬ್ರಹ್ಮ ಶಬ್ದದ ಅರ್ಥ ಮುಖ್ಯ, ಕರ್ಮದ ಅದು ಎಲ್ಲಿ, ಅದಕ್ಕೆ ಅವರು ಏಷ ಹಿ ಏವ ಸಾಧು ಕರ್ಮ ಕಾರಯತಿ ಬುದ್ಧಿರ್ಜ್ಞಾನಮ ಸಮೋಹ ಅಂತ ಈ ಉಲ್ಲೇಖಗಳನ್ನ ಮಾಡಿದ್ದು. ಅದು ಸ್ಪಷ್ಟವಾಗಿ ಎಲ್ಲಾ ಮಾನಸಿಕ, ವಾಚಿಕ, ದೈಹಿಕ ಕರ್ಮಗಳು ನನ್ನಿಂದಲೇ ಅನ್ನುವುದನ್ನ ಅಲ್ಲಿ ಹೇಳಿದ್ದಾನೆ ಕೃಷ್ಣ. ಹಾಗಾಗಿ ಅಲ್ಲಿ ವೇದ ಅಂತ ಅರ್ಥ ಮಾಡುದು, ಶರೀರ ಅಂತ ಅರ್ಥ ಮಾಡುದು, ಅಕ್ಷರ ಅಂದ್ರೆ ಜೀವ ಅಂತ ಅರ್ಥ ಮಾಡುದು, ಏನೇನೋ ಮಾಡಿದ್ದಾರೆ ಪೂರ್ವ ವ್ಯಾಖ್ಯಾನದಲ್ಲಿ. ಅದಕ್ಕೆ ಅದನ್ನ ಗಮನದಲ್ಲಿಟ್ಟುಕೊಂಡು ಈ ವಿವರಣೆಯನ್ನು ಕೊಟ್ಟದ್ದು. ನೇರವಾಗಿ ಬ್ರಹ್ಮ ಶಬ್ದವು ಬ್ರಹ್ಮವನ್ನೇ ಹೇಳ್ತಾ ಇರ್ಬೇಕಾದ್ರೆ ಬೇರೆ ಅದು ಅರ್ಥ ಕೂಡದೇ ಇದ್ರೆ ಸರಿ. ಅಲ್ಲಿ ಯಾವುದೋ ಒಂದು ಸಂಬಂಧ ಅವನಿಗೆ ಅರ್ಥ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಸರಿ. ಹಾಗೇನಿಲ್ಲ, ನೇರವಾಗಿ ಅರ್ಥ ಕೂಡುತ್ತೆ. ಜಡಗಳಿಗೆ ತಾನಾಗಿ ಈಗ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಅಂತ ಇದೆ. ಅವರು ಬ್ರಹ್ಮ ಅಂದ್ರೆ ವೇದ ಅಂತ ಹೇಳಿದ್ರೆ, ವೇದ ಕರ್ಮಗಳನ್ನ ಉಂಟು ಮಾಡುವುದಿಲ್ಲ. ಕರ್ಮಗಳನ್ನ
ಹೀಗ್ ನಡಿಲಿಕ್ಕಿದೆ ಅಂತ ಪ್ರಚೋದನೆ ಮಾಡುತ್ತೆ. ಮತ್ತೆ ವೇದಾಭಿಮಾನಿಗಳು ಕರ್ಮ ಅಂತ ಹೇಳ್ಬೇಕು. ಈಗ ಬ್ರಹ್ಮ ಕರ್ಮಗಳನ್ನ ಮಾಡ್ಲಿಕ್ಕೆ ಅವನು ಅನಧಿಕಾರಿ ಆಗಿದ್ರೆ, ಅವನಿಗೆ ಆ ಕರ್ಮ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಆಗಿದ್ರೆ ಎರಡನೇ ಅರ್ಥಕ್ಕೆ ಹೋಗ್ಬೇಕು. ಎಲ್ಲಾ ಕರ್ಮಗಳನ್ನ ಮಾಡುವವನು ಅವನೇ ಅಂತ ಕರ್ಮ ಶಬ್ದ ವಾಚ್ಯನಾಗಿಯೇ ಇಲ್ಲೇ ಗೀತೆಯಲ್ಲಿ ಅವನನ್ನು ನಿರೂಪಣೆ ಮಾಡಿದ್ದಾರೆ ಅಂದ್ಮೇಲೆ ಆ ಅಕ್ಷರವನ್ನು ಬಿಟ್ಟು ಹೇಳ್ಬೇಕಾದ ಅಗತ್ಯ ಇಲ್ಲ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬರೀ ವೇದಗಳಿಂದ ವೇದ ಮಂತ್ರಗಳಿಂದ ಕರ್ಮ ಹುಟ್ಟುವುದಲ್ಲ. ಜಡಕ್ಕೆ ಯಾವುದೇ ರೀತಿಯಾದ ಚಟುವಟಿಕೆ ಇಲ್ಲ, ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ಆದ್ರಿಂದ ಮುಖ್ಯಾರ್ಥವೇ ಸರಿ ಇದೆ. ಮುಂದೆ ಏತಸ್ಯ ವಾ ಅಕ್ಷರಸ್ಯ ಇತ್ಯಾದಿ ಸರ್ವ ನಿಯಮನ ಶ್ರುತೇ, ಈ ಏತಸ್ಯ ಪ್ರಶಾಸನೆ, ಇವನ ಆಣತಿಗೆ ತಲೆಬಾಗಿಯೇ ಎಲ್ಲವೂ ಜಗತ್ತು ನಡೆಯುತ್ತದೆ ಅಂತ ಈ ಶ್ರುತಿಯಿಂದಲೂ ಕೂಡ ಎಲ್ಲವೂ ಭಗವಂತನ ನಿಯತಿಗೆ ಒಳಪಟ್ಟಿದೆ ಅಂತಾನೆ ಗೊತ್ತಾಗತ್ತೆ. ದ್ರವ್ಯಂ ಕರ್ಮ ಚ ಕಾಲಚ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ ಅಂತ ಭಾಗವತದಲ್ಲೇ ಬಂದ ಮಾತು. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಈ ಎಲ್ಲವೂ ಅವನ ಅನುಗ್ರಹದಿಂದಲೇ ಇದೆ. ಅವನ ಅನುಗ್ರಹ ಮಾಡ್ಲಿಲ್ಲ ಅಂದ್ರೆ ನ ಸಂತಿ ಯದುಪೇಕ್ಷಯ, ಆ ಯಾವುದಕ್ಕೂ ಅಸ್ತಿತ್ವಕ್ಕೆ ಅರ್ಥ ಇತ್ತು. ಅಚಿಂತ್ಯ ಶಕ್ತಿಶ್ಚೋಕ್ತ, ಭಗವಂತನ ಶಕ್ತಿಯನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ. ಸ್ವಭಾವ ಹೇಗಿರುತ್ತೆ ಅವನ ಕೈಯಲ್ಲಿ, ಆಕಾಶ ಹೇಗಿರುತ್ತೆ ಅವನ ಕೈಯಲ್ಲಿ. ಈ ಜಗತ್ತಿನಲ್ಲಿ ಕೆಲವು ಅರ್ಥವೇ ಆಗದ ಪ್ರಪಂಚ ಇದೆ, ಅದು ಅವನ ವಶದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ನೂರಾರು ಪ್ರಶ್ನೆಗಳು ಕೆಲವು ಉಳಿದೇ ಬಿಡುತ್ತೆ. ಆಕಾಶವನ್ನ ನಿಯಂತ್ರಣಕ್ಕೆ ತಂದ್ಕೊಳ್ಳೋದು ಅಂದ್ರೆ ಏನು, ಶಬ್ದಗಳನ್ನ ನಿಯಂತ್ರಣದಲ್ಲಿ ಇಡುವುದು ಅಂದ್ರೆ ಏನು, ಆ ನಿಯಂತ್ರಣಕ್ಕೆ ಬರುವುದು ಹೇಗದು, ಹೇಗ್ ಸಾಧ್ಯ ಹಾಗೆ ಶಬ್ದವನ್ನು ನಿಯಂತ್ರಣಕ್ಕೆ ತರುವುದು ಅಂತ ಹೀಗೆ ನೂರಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಅದು ಅವನ ಅಚಿಂತ್ಯ ಶಕ್ತಿ. ಆದ್ರಿಂದ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಎಲ್ಲವನ್ನೂ ಯಥಾವತ್ತಾಗಿ ಇಷ್ಟೇ ಅಂತ ಅಳೆದು ಅಭಿಪ್ರಾಯ ತಳಿಲಿಕ್ಕಾಗುದಿಲ್ಲ. ಇಷ್ಟೇ, ಇದು ಇರುದೇ ಇಷ್ಟು ಅಂತ. ಆದ್ರಿಂದ ಅಚಿಂತ್ಯ ಶಕ್ತಿಯ ಶಕ್ತಿಶ್ಚೋಕ್ತ ಜೀವಸ್ಯ ಚ ಪ್ರತಿಬಿಂಬಸ್ಯೈವ ಬಿಂಬ ಪೂರ್ವ ಇವ ಚೇಷ್ಟ. ಒಬ್ಬ ಮನುಷ್ಯ ಉಸಿರಾಡ್ತಾನೆ, ಕಣ್ಣು ಮಿಟುಕಿಸ್ತಾನೆ, ಆಕಳಿಸ್ತಾನೆ, ಪಿಕ್ಕಳಿಕೆ ಮಾಡ್ತಾನೆ, ತೇಗ್ತಾನೆ, ಅಥವಾ ಕೈ ಅದರುತ್ತೆ, ಅಥವಾ ಚರ್ಮದಲ್ಲಿ ಅಲ್ಲಲ್ಲೇ ಸ್ಪಂದ ಉಂಟಾಗುತ್ತೆ, ಕೈಕಾಲು ನಡುಗುತ್ತೆ, ಛಳಕು ಹಿಡಿಯುತ್ತೆ ಕಾಲ್ ಕೆಳಗೆ. ಎಲ್ಲವೂ ಒಳಗಿನಿಂದ ಬಿಂಬದ ಚಟುವಟಿಕೆಯಿಂದಲೇನೆ ಪ್ರತಿಬಿಂಬದಲ್ಲಿ ಚಟುವಟಿಕೆ ಮೂಡ್ಲಿಕ್ಕೆ ಸಾಧ್ಯ. ಒಳಗಿನ ಪ್ರೇರಣೆಯಿಂದಲೇ ಬಿಂಬ ಪೂರ್ವೈವ ಪ್ರತಿಬಿಂಬಸ್ಯ ಕ್ರಿಯಾ, ಬಿಂಬದ ಕ್ರಿಯೆಯಿಂದಲೇನೆ ಪ್ರತಿಬಿಂಬದ ಕ್ರಿಯೆ. ಯಾಕೆಂದ್ರೆ ಭಗವಂತ ಬಿಂಬ, ಜೀವ ಅವನ ಪ್ರತಿಬಿಂಬ. ಜೀವಸ್ಯ ಚ ಪ್ರತಿಬಿಂಬಸ್ಯ ಬಿಂಬ ಪೂರ್ವೈವ ಚೇಷ್ಟ ನ ಕರ್ತೃತ್ವನ್ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ ಸ್ಪಷ್ಟವಾಗಿ ಮತ್ತೆ ಗೀತೆಯಲ್ಲೇ ಬಂದ ಮಾತು. ನ ಕರ್ತೃತ್ವಂ, ಕರ್ತೃತ್ವ ಅನ್ನೋದು ಎಂದೂ ಕೂಡ ಜೀವನಿಗೆ ಇಲ್ಲ. ನೇರವಾದ ಸ್ವಾತಂತ್ರ್ಯ ಪೂರ್ವಕವಾದ ಕರ್ತೃತ್ವ ಇಲ್ಲ. ನ ಕರ್ಮಾಣಿ, ಮತ್ತೆ ಸ್ಪಷ್ಟ ಇದೆ, ಅವನು ಕರ್ಮ ಮಾಡ್ಲಿಕ್ಕೂ ಆಗಲ್ಲ. ಲೋಕಸ್ಯ ಸೃಜತಿ ಪ್ರಭು, ಸಾಮಾನ್ಯ ಲೋಕಕ್ಕೆ, ಲೋಕ ಅಂದ್ರೆ ಜನ, ಲೋಕ ಅಂದ್ರೆ ಜೀವರಾಶಿ, ಜೀವರಾಶಿಗೆ, ದೇವತಾಗಣಕ್ಕೆ, ದೇವತೆಗಳು ಜೀವವೇ, ಆದ್ರಿಂದಾಗಿ ಅದೆಲ್ಲ ಹೇಳಿ ಆಯ್ತು. ಮತ್ತೆ ಪ್ರತ್ಯೇಕ ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಚಾರಣರು ಇದೆಲ್ಲ ಬೇಕಿಲ್ಲ. ಎಲ್ಲಾ ಜೀವಿಗಳು ಕೂಡ ತಾವು ಮಾಡುವ ಕರ್ಮವನ್ನೂ ಕೂಡ ತಮ್ಮ ಅಧೀನವಾಗಿ ಮಾಡ್ಲಿಕ್ಕಾಗುದಿಲ್ಲ. ಪೂರ್ವ ಕರ್ಮದ ಪ್ರಭಾವದಿಂದ ಪ್ರೇರಿತರಾಗಿ ಆ ಕರ್ಮದಲ್ಲಿ ಭಗವಂತನೇ ಕರ್ಮ ಶಬ್ದ ವಾಚ್ಯನಾಗಿ ಕರೋತಿ ಮಾತಿ ವಿನೋತಿ, ತಿಳಿಯುತ್ತಾನೆ, ಅಳೆಯುತ್ತಾನೆ, ಮಾಡಿಸುತ್ತಾನೆ. ಅದರಿಂದಾಗ ಅವನು ಕರ್ಮ ಅಂತ ಹೆಸರು ಅವನಿಗೆ. ಆದ್ರಿಂದ ಇದು ನಿಷೇಧ ವಚನ. ಸ್ಪಷ್ಟವಾಗಿ ಜೀವನಿಗೆ ಕರ್ತೃತ್ವ ಇಲ್ಲ, ಕರ್ಮ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇತ್ಯಾದಿ ನಿಷೇಧಾಚ್ಚ ಅಕ್ಷರಾಣಿ ಪ್ರಸಿದ್ಧಾನಿ.
ಅಕ್ಷರ ಅಂದ್ರೆ ಏನು ಅಂತ ಬಹಳ ಪ್ರಸಿದ್ಧ. ಅಕ್ಷರ ಅಂದ್ರೆ ವೇದ ಅಂತ ಅರ್ಥ, ಅಕ್ಷರಗಳ ರಾಶಿ. ಅಲ್ಲೇ ಅದೇ ಏನ ಯಾಕೆ ನೀವ್ ಹೇಳ್ಬೋದು ಬ್ರಹ್ಮ ಅಂದ್ರೆ ವೇದ ಅಂತ ಯಾಕೆ ಅರ್ಥ ಹೇಳ್ಬಾರ್ದು? ಬ್ರಹ್ಮ ಅಂತ ಬೇಕಾದಷ್ಟು ಕಡೆ ವೇದ ಅಂತ ಅರ್ಥ ಇದೆ. ನಿಮ್ಗೆ ಇಷ್ಟ ಬಂದಲ್ಲೆಲ್ಲ ಆ ಅರ್ಥ ಹೇಳುದು, ನಿಮ್ಗೆ ಇಷ್ಟ ಇದ್ದಲ್ಲಿ ಇಲ್ಲದೆ ಇದ್ದಲ್ಲಿ ಬಿಡುದು ಅಂದ್ರೆ ಇಲ್ಲಪ್ಪ. ಇಷ್ಟ ಅನಿಷ್ಟ ಪ್ರಶ್ನೆ ಅಲ್ಲ. ಮುಂದೆ ಅಕ್ಷರ ಶಬ್ದ ಇರ್ಬೇಕಾದ್ರೆ ಅದಕ್ಕೆ ಜೀವ ಅಂತ ಅರ್ಥ ಮಾಡಿ ಒದ್ದಾಟ ಯಾಕೆ ಪಡ್ಬೇಕು? ಜೀವ ಅನ್ನುವ ಅಕ್ಷರ ಒಂದ್ ಅರ್ಥದಲ್ಲಿ ಜೀವನಿಗೆ ಆ ಶಬ್ದವನ್ನ ಕೂಡಿಸಬಹುದು ಅಂತ ಬಿಟ್ರು, ಇಲ್ಲಿ ಬ್ರಹ್ಮ ಅಕ್ಷರ ಸಮುದ್ಭವಂ ಅಂದ್ರೆ ಜೀವನಿಂದ ಹುಟ್ಟಿದ್ದು ಅಂತ ಯಾವ ಕಾರಣಕ್ಕೂ ಹೇಳಲಿಕ್ಕೆ ಬರುವುದಿಲ್ಲ. ಬ್ರಹ್ಮ ಅನ್ನೋದು, ಪರಮಾತ್ಮ ಅನ್ನೋದು ಅಕ್ಷರ ಸಮುದ್ಭವಂ ಅಂದ್ರೆ ವೇದಗಳಿಂದ ತಿಳಿಯಲ್ಪಡುವಂಥದ್ದು ಅಂತ ಅರ್ಥ. ಲಕ್ಷ್ಮೀದೇವಿ ಭಗವಂತನನ್ನ, ತನ್ನ ತಂದೆಯನ್ನ ಲೋಕಕ್ಕೆ ಪರಿಚಯಿಸಿಕೊಡ್ಬೇಕಾದವಳು ತಾಯಿ. ಅದರಿಂದಾಗಿ ಅವಳು ಪರಿಚಯ ಕೊಡ್ಲಿಕ್ಕೋಸ್ಕರ ತಾನು ಹಾಡುತ್ತಾಳೆ. ಹಾಗೆ ಬ್ರಹ್ಮಾಕ್ಷರ ಸಮುದ್ಭವಂ, ಆ ಪರಮಾತ್ಮ ವೇದವು ವೇದದಿಂದ ಸಮುದ್ಭವ, ವೇದವು ಜೀವನಿಂದ ಸಮುದ್ಭವ. ಚಕ್ರ ಸರಿ ಹೋಗ್ತಿಲ್ಲ. ಅಕ್ಷರ ಅಂತ ಆಗ್ಲೇ ವೇದ ಇರ್ಬೇಕಾದ್ರೆ ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಅರ್ಥ ಮಾಡೋದ್ರಲ್ಲೂ ಸ್ವಾರಸ್ಯ ಇಲ್ಲ. ಕರ್ಮ ವೇದದಿಂದ ಹುಟ್ಟಿತು, ವೇದ ಜೀವನಿಂದ ಹುಟ್ಟಿತು. ಅಲ್ಲಿ ಪರಮಾತ್ಮ ತಪ್ಪಿಯೇ ಹೋದ, ಅವನಿಗೆ ಸಂಬಂಧವೇ ಇಲ್ಲ ಅಂತ ಆಯ್ತು ಚಕ್ರ. ಅಕ್ಷರಗಳೇ ಅತ್ಯಂತ ಪ್ರಸಿದ್ಧ ವೇದ ಅಂತ ಅನ್ನೋ ಅರ್ಥದಲ್ಲಿ. ಆದ್ರಿಂದ ಅವುಗಳಿಂದ ಅಲ್ಲದೆ ಪರಬ್ರಹ್ಮನ ಅಭಿವ್ಯಕ್ತಿ ಬೇರೆ ಯಾವುದರಿಂದ ಆಗುತ್ತೆ ಹೇಳಿ? ಬ್ರಹ್ಮೋದ್ಭವ ಅಂತ ಅಂದಾಗ ಬ್ರಹ್ಮಾಕ್ಷರ ಸಮುದ್ಭವಂ, ಬ್ರಹ್ಮದ ಪರಿಚಯ ವೇದಗಳಿಂದಲೇ ಆಗ್ಬೇಕು. ಹೇಳಿಲ್ವಾ? ವೇದ ಹ್ಯೇವೈನಂ ಗಮಯತಿ ತದಾಗಮೈಕ ವಿಜ್ಞೇಯಂ. ನೂರಾರು ಕಡೆಗಳಲ್ಲಿ ವಾಚಾ ವಿರೂಪ ನಿತ್ಯಯ, ನಿತ್ಯವಾದ ಮಾತಿನಿಂದಲೇ ಅವನ ಪರಿಚಯ ಮಾಡಿಕೊಡ್ಬೇಕು. ಇಲ್ಲವಾದ್ರೆ ಹುಟ್ಟು ಸಾವೇ ಇಲ್ಲದವನು ವೇದದಿಂದ ಹುಟ್ಟುತ್ತಾನೆ ಅಂತ ಹೇಳಲಿಕ್ಕೆ ಬರುತ್ತಾ? ವೇದಗಳಿರದಿದ್ರೆ ಅವನಿಗೆ ಅವನ ಪರಿಚಯ ಹೇಗಾಗ್ತಿತ್ತು? ವೇದ ಅಂತ ಒಂದು ಇಲ್ಲದೆ ಇದ್ದಿದ್ರೆ ಭಗವಂತನನ್ನ ಪರಿಚಯಿಸುವುದು ಹೇಗೆ ಸಾಧ್ಯ ಆಗ್ತಿತ್ತು? ಅವ್ರವ್ರಿಗೆ ತೋಚಿದಾಗ ಪರಿಚಯ ಮಾಡಿ ಕೊಡ್ತಿದ್ರು. ಯಾರೂ ತನ್ನ ತಲೆಯಿಂದ ಯೋಚಿಸಿ ಹೇಳಬಾರದು ಅನ್ನೋದಕ್ಕೇನೆ ವೇದದಿಂದಲೇ ಪರಮಾತ್ಮನನ್ನು ಪರಿಚಯಿಸಿಕೊಳ್ಬೇಕು ಅಂತ ಅಷ್ಟು ಒತ್ತು ಕೊಟ್ಟು ಹೇಳಿದ್ದು. ವೇದಾನುಕೂಲವಾದ ಮಾತಾದ್ರೆ ಬಿಡಿ, ವೇದ ಮೂಲದಲ್ಲಿ ಇಲ್ಲದೆ ವೇದಾನುಕೂಲವಾದ ಮಾತು ವೇದವಿಲ್ಲದಿದ್ದರೆ ಅನುಕೂಲದ ಮಾತು ಎಲ್ಲಿಂದ? ಆದ್ರಿಂದ ಅಕ್ಷರಗಳು ಪರಮಾತ್ಮನನ್ನ ಅಭಿವ್ಯಕ್ತಿಗೊಳಿಸುತ್ತೆ ಅನ್ನುವುದೇ ಅರ್ಥ ಹೊರತು ಅವನಿಗೆ ಹುಟ್ಟು ವೇದದಿಂದ ಆಗತ್ತೆ ಅಂತ ಅನ್ನೋದಲ್ಲ. ಯಾಕೆಂದ್ರೆ ಅವನು ಹುಟ್ಟು ಸಾವುಗಳನ್ನ ಮೀರಿದವನು. ಹುಟ್ಟು ಸಾವನ್ನ ಮೀರಿದವನಿಗೆ ಅಕ್ಷರದಿಂದ ಹುಟ್ಟು ಅಂತಂದ್ರೆ ಏನರ್ಥ? ಅಭಿವ್ಯಕ್ತಿ ಅಂತ ಅರ್ಥ. ಯಾವ ಅರ್ಥ ಕೂಡುದಿಲ್ವೋ, ಬೇರೆ ಮಾತಿಗೆ ವಿರುದ್ಧವಾಗಿದೆಯೋ ಆಗ ಬೇರೆ ಅರ್ಥ ಹೇಳಬೇಕು. ಈಗ ಯಜ್ಞಾತ್ ಭವತಿ ಪರ್ಜನ್ಯ, ಹೌದು, ಯಜ್ಞದಲ್ಲಿ ಸಿಕ್ಕಿದ ಆಹುತಿಗಳಿಂದಲೇನೆ ಪರ್ಜನ್ಯದ ದೇವತೆ ಮೋಡದಲ್ಲಿ ಚೆನ್ನಾಗಿ ನೀರು ತುಂಬುವಂತೆ ಮಾಡಿ ಮಳೆಯನ್ನ ಕೊಡುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ತಾನೆ. ರೂಢಿಯ ಅರ್ಥವನ್ನ ಬಿಟ್ಟು ಯೋಗಾರ್ಥವನ್ನ ಇಲ್ಲಿ ತಗೊಳ್ಳೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ವೇದ ಇಲ್ಲದೆ ಇದ್ರೆ ಅವನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನ್ಯಥಾ ಅನಾದಿ ನಿಧನಂ, ಅನಾದಿ ಅಂದ್ರೆ ಹುಟ್ಟಿಲ್ಲ, ನಿಧನ ಅಂದ್ರೆ ಸಾವಿಲ್ಲ. ಅನಾದಿ ನಿಧನಂ ಅಂದ್ರೆ ಆ ಅನ್ನೋದು ಎರಡು ಕಡೆಗೆ ಸಂಬಂಧ. ಆದಿ ನಿಧನಂ, ಅನಾದಿ ನಿಧನಂ. ಆದಿ ಮತ್ತು ನಿಧನ ಎರಡೂ ಇಲ್ಲದವ ಅಂತ ಅರ್ಥ. ಹುಟ್ಟು ಸಾವಿಲ್ಲದವನ, ಅಚಿಂತ್ಯ, ಚಿಂತಿಸ್ಲಿಕ್ಕೆ ಸಿಗದವನ, ಪರಿಪೂರ್ಣನಾದ ಬ್ರಹ್ಮ ಯಾರಿಂದ ತಾನೇ ತಿಳಿಲಿಕ್ಕೆ ಸಾಧ್ಯ ಆಗ್ತಿತ್ತು ವೇದಗಳಿಲ್ಲದೆ ಇದ್ರೆ? ನಹಿ ರೂಢಿಮ್ಮಿನ ಯೋಗಾಂಗಿ ಕಾರ್ಯಯುಕ್ತ. ಎಲ್ಲದರಲ್ಲೂ ರೂಢಿಯನ್ನೇ ಪ್ರಧಾನವಾಗಿ ಗ್ರಹಿಸುವುದು ಹೊರತು ರೂಢಿ ಕೂಡುವುದಿಲ್ಲ ಅಂದಾಗ ಯೋಗಕ್ಕೆ ಹೋಗ್ಬೇಕು. ಪರಾಮರ್ಶಾಚ್ಚ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಇಲ್ಲಿ ಮತ್ತೆ ಬ್ರಹ್ಮ ಅನ್ನೋದಕ್ಕೆ ನೀವು ವೇದ ಅಂತ ಅರ್ಥ ಮಾಡಿದ್ರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ಅಂದ್ರೆ ಏನರ್ಥ? ವೇದ ಎಲ್ಲ ಕಡೆ ಇದೆ ಅಂತನ? ಹೌದು, ವೇದ ಎಲ್ಲ ಕಡೆ ಇದೆ. ಈ ಚಕ್ರದಲ್ಲಿ ಪರಮಾತ್ಮನೇ ಇಲ್ಲ ಅಂತ ಆಗ್ಬಿಟ್ಟಲ್ಲ. ಅವನಿಲ್ಲದೆ ಒಂದು ಜಗತ್ತಿನ ಚಕ್ರ ನಿಲ್ಲುವುದು ಸಾಧ್ಯ ಇದೆಯಾ? ಯೋಚನೆ ಮಾಡಿ ಹೇಳ್ಬೇಕಲ್ಲ ಒಂದು ವಿಷಯ. ತಸ್ಮಾತ್ ಸರ್ವಗತಂ ಬ್ರಹ್ಮ ಅಂತ ಬ್ರಹ್ಮ ತತ್ವವನ್ನೇ ಪರಾಮರ್ಶೆ ಮಾಡಿರುವುದರಿಂದಲೂ
ಬ್ರಹ್ಮ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಅರ್ಥ ಹೇಳಬೇಕು ಹೊರತು ವೇದ ಅಂತ ಆಗಲಿ ಜೀವ ಅಂತ ಆಗಲಿ ಈ ಅರ್ಥಗಳಿಂದ ಶ್ಲೋಕವನ್ನ ನಿರೂಪಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ತಸ್ಮಾತ್ ಸರ್ವಗತಂ ಬ್ರಹ್ಮ, ಎಲ್ಲೆಡೆ ಇರುವಂಥವನು. ಇದು ವೇದ ಇರಬಹುದು, ಅದು ಏನು ಸರ್ವಗತತ್ವದ ಅದರ ವಿಶೇಷ ನಿಯಂತ್ರಣ ಶಕ್ತಿ ಏನು ಗೊತ್ತಾಗುದಿಲ್ಲ. ಅದು ಕಾನೂನು ಇರುತ್ತೆ, ಕಾನೂನು ಪಾಲನೆ ಮಾಡಿಸಿ ಕಾನೂನಿನಂತೆ ಜಗತ್ತಿರ್ಬೇಕು ಅಂತ ಹೇಳೋನೊಬ್ಬ ಬೇಕಲ್ವಾ. ಸಂವಿಧಾನ ಇದೆ, ಅದರಂತೆ ಜಗತ್ತಿನ ಆಶಯ ಎಲ್ಲ ಈಡೇರ್ತಾ ಇದೆಯಾ? ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಹೇಳುವವ, ಅದನ್ನ ತಿಳಿಸಿ ಅಂದ್ರೆ ಎಚ್ಚರ ತಪ್ಪದಂತೆ ನೋಡಿಕೊಳ್ಳುವ ಒಬ್ಬ ಬೇಕು. ಅದನ್ನಾಗಿ ಬ್ರಹ್ಮ ಅನ್ನುವ ಶಬ್ದ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ, ನಿತ್ಯವೂ ಯಜ್ಞದಲ್ಲಿ ಪ್ರತಿಷ್ಠೆಗೊಂಡಿದ್ದಾನೆ. ಆ ಬ್ರಹ್ಮ ಅನ್ನೋದು ಪ್ರತಿಷ್ಠೆಗೊಂಡಿದೆ. ಈಗ ವೇದ ಅನ್ನೋದು ಯಜ್ಞದಲ್ಲಿ ಪ್ರತಿಷ್ಠೆಗೊಂಡಿದೆ ಅನ್ನೋದು ಸ್ಥೂಲವಾದ ಅರ್ಥದಲ್ಲಿ ಕೂಡಬಹುದು. ಆದ್ರೆ ಚಕ್ರದಲ್ಲಿ ಆ ಅಕ್ಷರ ಅನ್ನೋದಕ್ಕೆ ಏನರ್ಥ? ಮತ್ತೆ ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಹೇಳಿದ್ರೆ ಅಕ್ಷರ ಅನ್ನೋದು ಹೊರಟೋಯ್ತಲ್ಲಿ. ಮತ್ತೆ ವೇದ ಮತ್ತೆ ಅಕ್ಷರ, ಈ ಶಬ್ದಗಳಿಗೆಲ್ಲ ಆಭಾಸವಾದ ಪ್ರತಿಕ್ರಿಯೆಯನ್ನು ಕೊಟ್ಟ ಹಾಗೆ ಅನ್ಸುತ್ತೆ. ಆದ್ರಿಂದ ಸ್ವಲ್ಪ ಯೋಚನೆ ಮಾಡಿದ್ರೆ ಅಕ್ಷರ ಅನ್ನೋದಕ್ಕೆ ಪರಬ್ರಹ್ಮ ಅಂತ ಅರ್ಥ ಹೇಳುದು ಅಲ್ಲಿ, ಅಂದ್ರೆ ಪೂರ್ವಾಚಾರ್ಯರು. ಆಗ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ, ಇದ್ದಕ್ಕಿದ್ದಾಗೆ ಇನ್ನೆಲ್ಲೋ ಹೋಯ್ತು. ಅಕ್ಷರ ಎಲ್ಲ ಕಡೆ ಇರುವುದು, ಆದ್ರೆ ಇರುವುದು ವೇದ ಎಲ್ಲ ಕಡೆ ಅಂತ ಹೇಳಿದ ಹಾಗಾಗುತ್ತೆ. ಅಕ್ಷರವಾಚ್ಯನಾದ ಪರಮಾತ್ಮನಿಂದ ಜೀವಿಯ ಉಸಿರಾಟ ಅನಾಯಾಸವಾಗಿ ಮೂಡಿಬಂತು ಅಂತ ಅವರು ಸರ್ವಗ ತತ್ವವನ್ನು ಮತ್ತೆ ಹೇಗೋ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಎಲ್ಲವನ್ನು ತಿಳಿಸುವವನು ಅನ್ನೋ ಅರ್ಥ ವೇದಕ್ಕಿದೆ, ಅದೆಲ್ಲ ಕಡೆ ತುಂಬಿದವನು ಅನ್ನುವ ಅರ್ಥ ನಿಯಂತ್ರಕವಾಗಿ ನಿಯಂತ್ರಣ ವಿಧಿಯಿಂದ ಏನು ಅಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಆ ಅರ್ಥ ಇಷ್ಟ ಆಗ್ಲಿಲ್ಲ ಅನ್ನೋದಕ್ಕೋಸ್ಕರ ರಾಮಾನುಜರು ಸ್ವಲ್ಪ ಬದಲಾಯಿಸಿದ್ರು. ಆದ್ರೆ ಅದು ಕೂಡ 100ಕ್ಕೆ 100 ಸಮಾಧಾನ ಕೊಡುವಂತದ್ದಾಗ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಏಕಶಬ್ದೇನ ದುರುಕ್ತೇನ ಭೇದಶ್ರುತಿಂ ವಿನಾ ವಸ್ತು ದ್ವಯಂ ಕ್ವಚಿನ್ ಜತೆ, ಅದು ಕುತ್ರಚಿತ್ ಉಚ್ಯತೆ. ನಾಳೆ ನೋಡೋಣ. ನಾಳೆ ಆಗ್ಲಿಕ್ಕಿಲ್ಲ, ನಾಳಿದ್ದು ನೋಡೋಣ. ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಣಮಸ್ತು. ಇದನ್ನೊಂದೊಂದ್ಸಲ ಓದ್ಕೊಳ್ಳಿ, ಇಲ್ಲಾಂದ್ರೆ ಅದು ಏನು ಅಂತ ಗೊತ್ತಾಗೋದಿಲ್ಲ.